ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನ್ ಪೂಜಾ ಗೌರಪ್ಪ. ಇವತ್ತು ನಮ್ ಜೊತೆ KD ಸಿನಿಮಾ ತಂಡ ಜೊತೆ ಎಲ್ಲರ ಜೊತೆನೂ ಮಾತಾಡ್ದೆ. ನಿನ್ನೆ ಧ್ರುವ ಸರ್ ಜೊತೆ ಮಾತಾಡ್ಬೇಕಾದ್ರೆ ಪ್ರೇಮ್ ಸರ್ ಜೊತೆ ಪ್ರೇಮ್ ಸರ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಅವತ್ತು ನಿನ್ನೆ ಅವರಿಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡ್ಸಕ್ ಆಗ್ಲಿಲ್ಲ. ಸೊ ಇವತ್ತು ನಮ್ ಜೊತೆ ಪ್ರೇಮ್ ಸರ್ ಇದಾರೆ. ಇವ್ರನ್ನ ಕನ್ನಡ ಇಂಡಸ್ಟ್ರಿಯ ಒಂದು ಶೋ ಮ್ಯಾನ್ ಅಂತಾನೆ ಹೇಳ್ಬೋದು. ಹಂಗೆ ಆಲ್ರೆಡಿ ಬಂದಿದೆ, ನೀನ್ ಹೇಳೋದಲ್ಲ ಅಂತ ಕಮೆಂಟ್ ಅಂತ ದಯವಿಟ್ಟು ಮಾಡ್ಬಿಡಿ. ಎಸ್, ಪ್ರೇಮ್ ಸರ್ ನಮ್ ಜೊತೆ ಇದಾರೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವ್ ಹೆಂಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ತುಂಬಾ ಸ್ಟ್ರೆಸ್ ಆಗಿ ಕಾಣಿಸ್ತಾ ಇದ್ರೆ ಅದಕ್ಕೆ ಹೇಗಿದ್ದೀರಾ ಅಂತ ಕೇಳೋಕು ಏನಿಲ್ಲ ಕದ, ಜಾಬ್ ಅಲ್ಲ, ಕೆಲಸ ಅಲ್ಲ ಮಗನೆ. ಆ ಟೈಮ್ ಚಿಕ್ಕ ಟೈಮಲ್ಲಿ ಕೆಲಸ ಮಾಡೋದಿದೆಯಲ್ಲ ಕಂದ, ಅದನ್ನ ಒಪ್ಸಿ ಅದನ್ನ ಎಲ್ಲಾ ಟೆಕ್ನಿಕಲ್ ಇದನ್ನ ಮಾಡಿ ಆ ಟೈಮಲ್ಲಿ ಹಾಗೆ ಆಗ್ತವೆ. ತುಂಬಾ ತುಂಬಾ ಇಷ್ಟಪಟ್ಟು, ಕಷ್ಟ ಅಂತ ಏನಿಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತಿರ್ತೀವಿ. ಅದೊಂದು ಸ್ವಲ್ಪ ಸರ್ ನನ್ನ ಫೇವ್ರೇಟ್ ನೀವು. ಯಾಕಂತ ಹೇಳಿದ್ರೆ ಎಲ್ಲೇ ಹೋದ್ರು, ಯಾವುದೇ ಇಂಡಸ್ಟ್ರಿ ಎಲ್ಲೇ ಹೋದ್ರು, ಎಷ್ಟೇ ದೊಡ್ಡ ಆರ್ಟಿಸ್ಟ್ ಗಳಿದ್ರು ನಮ್ಮ ಭಾಷೆ ಬಿಟ್ಕೊಡಲ್ಲ. ನೀವ್ ಹೆಂಗಿದೆ ಹಂಗೆ ಮಾತಾಡ್ತೀರಾ. ಆಕ್ಚುಲಿ ಯಾವುದೇ ಪ್ರೆಸ್ ಮೀಟಿಂಗ್ ಬಂದ್ರು ನೀವು ಮಾತಾಡೋದ ತುಂಬಾ ಚೆನ್ನಾಗಿ ಕುತ್ಕೊಂಡು ಕೇಳಿಸ್ಕೊಳ್ತಾ ಇರ್ತೀನಿ. ಯಾವುದೇ ನಾಟಕೀಯವಾಗಿ ಮಾತಾಡದೆ ನಾರ್ಮಲ್ ಆಗಿ ನಮ್ಮ ಭಾಷೆ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀರಾ. ಸೊ ಅದಕ್ಕೆ ತುಂಬಾ ತಾಯಿ ಭಾಷೆ ಅಲ್ಲ ಮಗನೆ, ತಾಯಿ ಭಾಷೆ ಹೆಂಗ್ ಮರೆಯಕ್ಕಾಗುತ್ತೆ? ಆಮೇಲೆ ನಾವು ಏನೇ ಬಣ್ಣ ಚೇಂಜ್ ಆಗ್ಬೋದು, ಕಸ್ಟಮ್ ಚೇಂಜ್ ಆಗ್ಬೋದು, ಜೋಬಲ್ ದುಡ್ಡು ಜಾಸ್ತಿ ಎಕ್ಸ್ಟ್ರಾ ಬರ್ಬೋದು, ಬಟ್ ಇದು ಚೇಂಜ್ ಆಗಬಾರ್ದು, ಯಾವತ್ತೂ ಹಂಗೆ ಇರ್ಬೇಕು. ಸರ್ KD ಅವ ಹೇಗಿದೆ ಅಂತ ನಡೀತಾ ಇದೆ ಮಕ್ಕಳ, ನಿಮ್ಗೆಲ್ಲ ಗೊತ್ತಿದೆ. ನೀವೇ ಮಾಡ್ತೀರಾ, ನೀವೇ ನೋಡ್ತೀರಾ, ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಚೆನ್ನಾಗಿದೆ ಎಲ್ಲ ಕಡೆ. ಇಟ್ಸ್ ನೈಸ್. ಆ್ಯಂಡ್ ನಾನು ತುಂಬ ಹಬ್ರ ಅಂತ ಹೇಳಕ್ ಹೋಗಲ್ಲ. ಸೊ ತುಂಬ ಮುದ್ದಾದೊಂದು ಸಿನಿಮಾ ಅಂದರೆ ಲೈಕ್ 1970s 80s ಅಂಡರಲ್ಲಿ ನಡೆದೊಂದು ಕತೆ. ಒಂದು ಸಿಂಪಲ್ ಕಾಳಿದಾಸನ ಕತೆ, ಅದನ್ನು ಧ್ರುವವ್ರ ಮೇಲೆ ಪ್ಲೇ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಷ್ಟು ಬಿಟ್ರೆ ಇನ್ನೇನು. ಸರ್ ನಿಮ್ಗ ಈಗ ಆರ್ಭಟ ಹೇಳ್ಬೇಕಾದ್ರೆ ನನಗೊಂದು ನೆನಪಾಯ್ತು. ಗಾಂಧಿನಗರದಲ್ಲಿ ಪ್ರೇಮ್ ಅವ್ರನ್ನ ಗಿಮಿಕ್ ಪ್ರೇಮ್ ಅಂತ ಕರೀತಾರೆ. ನಿಮ್ಗೆ ಇಷ್ಟ ಇದ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ತೊಂದರೆ ಇಲ್ಲ, ತಪ್ಪೇನಿದೆ. ನೀನು ಡೈರೆಕ್ಟ್ ಕೇಳಿದೆ, ತಪ್ಪೇನಿದೆ. ಅದು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ವಾಟ್ ಇಸ್ ಗಿಮಿಕ್ ಅಂತ ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಐ ಎಮ್ ಎ ಬಿಸ್ನೆಸ್ ಮ್ಯಾನ್. ನಾನೇನಾದರೂ ಮಾರಬೇಕು ಅಂತಂದರೆ ನಾನು ಪ್ರಚಾರ ಮಾಡ್ತೀನಿ. ಎನಿಥಿಂಗ್ಸ್. ಐ ಎಮ್ ಎ ಸೇಲ್ಸ್ ಮ್ಯಾನ್. ನನ್ನ ಜಾಬ್ ಇದು, ನನ್ನ ಇದು. ಇವಾಗ ನಾನು ಅಮ್ಮನ ತೋಟ ಅಂತ ಮಾಡಿದ್ದೀನಿ. ಅದರಲ್ಲಿ ಪ್ಯೂರ್ A to G ಅಂತ ಇದನ್ನ ಮಾಡಿದ್ದೀನಿ. ಅದನ್ನು ಸೇಲ್ ಮಾಡ್ತಿದ್ದೀನಿ ನಾನು. ಹೌ ಕ್ಯಾನ್ ಇಸ್ ಗಿಮಿಕ್? ಬಟ್ ಅಲ್ಲ, ಅವ್ರು ಅನ್ಕೋತಾರೆ ಪಾಪ. ಕೆಲ್ಸಕ್ಕೆ ಬರೋದವ್ರು ಹಂಗೆ ಅನ್ಕೊಂಡ್ರೆ ನಾನು ಏನೋ ಮಾಡೋಕ್ಕಲ್ಲ. ದಟ್ಸ್ ಐ ಆಮ್ ಎ ಸೇಲ್ಸ್ ಮ್ಯಾನ್. ನಾನೊಬ್ಬ ರೈತ. ನಾನೊಂದು ಸಿನಿಮಾ ಮಾಡ್ತೀನಿ, ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಅದನ್ನು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತೀನಿ. ಮಾರ್ಕೆಟಲ್ಲಿ ಸುಮ್ಮನೆ ಇಟ್ಕೊಂಡು ಹಿಂಗೆ ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ಹಣ ಬನ್ನಿ ಅನ್ನೋದು. ಅವನು ಹುಡುಕೆ ಬರಬೇಕು, ಏನೋ ಇದೆ ಗುರು ಅಂತ. ಆ ಥರದೊಂದು ವೈಭೀಕರಣ ಮಾಡ್ಕೊಂಡು ಕರ್ಕೊಬರ್ತೀನಿ ನಾನು. ಐ ಆಮ್ ಸೇಲ್ಸ್ ಮ್ಯಾನ್, ಬಿಸ್ನೆಸ್ ಮ್ಯಾನ್. ಸರಿ, ಇನ್ನೊಬ್ರು ಏನೇ ಅನ್ಕೊಂಡ್ಲಿ, ಏನೇ ಮಾಡಿ, ನನಗೆ ಏನಾಗಬೇಕು ಮಗನೆ? ಅವ್ರವ್ರ ಅನಿಸಿಕೆಗಳಲ್ಲ ಕಂದ. ಅದನ್ನ ಸ್ಟಾಪ್ ಹೆಂಗೆ ಮಾಡ್ತೀಯ ಮಗನೆ? ನೀನು ಅನ್ಬೇಡ ನನ್ನ ಹಂಗೆ, ನೀನು ಅನ್ಬೇಡ. ಇಲ್ಲ, ನೀನು ತೃಪ್ತಿಯಾ? ನೀನು ಅಂತಿದ್ಯಾ? ನೀನು ಪ್ರೇಮ್ ಬಗ್ಗೆ ಮಾತಾಡ್ತಿದ್ಯಾ? ನೀನು ಖುಷಿ ಆಗ್ತಿದ್ಯಾ ಪ್ರೇಮ್ ಬಗ್ಗೆ ಮಾತಾಡಿದ್ರೆ? ಗಾಡ್ ಬ್ಲೆಸ್, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ಏನೋ ಒಂದು ಮಾತಾಡ್ತಾ ಇದ್ರ, ಒಳ್ಳೇದ ಕೆಟ್ಟದ? ಸಿಂಪಲ್ ಮಗನೆ, ಅಷ್ಟೇನೆ. ಒಯ್ತಾ ಇರಬೇಕು. ನಿನ್ನ ಜಾಬ್ ನೀನು ಪ್ರಾಮಾಣಿಕತೆಗೆ, ಶ್ರದ್ಧೆಯಿಂದ ನಿನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕು. ಈ ಕಡೆ ಆ ಕಡೆ 1000 ಜನ ಮಾತಾಡ್ತಾರೆ. ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕುತ್ಕೊಂಡು ಹೋದ್ರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಅವನು ಅಲ್ಲೇ ನಿಂತಿರ್ತಾನೆ, ಇನ್ನೊಬ್ಬ ಯಾರೋ ಮುಂದೆ ಹೋಗ್ಬಿಡ್ತಾನೆ. ಅದಕ್ಕೆ ಅವನು ಹೋಗಕ್ಕೆ ಮುಂಚೆ ನಾವೇ ಹೋಗ್ತಾರಣ. ಇದು ಎಲ್ಲ ಮುಚ್ಕೊಂಡು ಸುಮ್ಮನೆ ಆಗೋ ಕೆಲಸ ಕಡೆ ಜ್ಞಾನಕ್ಕೆ ಹೋಗೋಣ. ಸಿಂಪಲ್. ಸೂಪರ್ ಸರ್. ಸರ್ ಇನ್ನೊಂದು ವಿಚಾರ ಕೇಳಬೇಕು. ಶಿಲ್ಪಾ ಶೆಟ್ಟಿ ಮತ್ತೆ ನಿಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಅವ್ರು ಕೆಲವು ರೀಲ್ಸ್ ಹಾಕ್ಬೇಕಾದ್ರೆ ಮೇಡಮ್ ಅವರ ಲಾಂಗ್ ಏರ್ ಇಂದ ನಿಮ್ ಜುಟ್ಟಲ್ಲಿ ಹೊಡೆದಿದ್ದೆಲ್ಲ ಇದೆ ಸರ್. ಹೇಗಿತ್ತು ನಿಮ್ಮ ಕಾಂಬಿನೇಷನ್ ಅಂತ? ಸಿ ಇಸ್ ವೆರಿ ಗುಡ್ ವುಮನ್ ಆ್ಯಂಡ್ ತುಂಬ ಒಳ್ಳೆಯವರು ಅವರು. ಆ್ಯಂಡ್ ಅವ್ರಿಗೇನಂತಂದರೆ ರೆಗ್ಯುಲರ್ ಹಿಂದಿಲೆಲ್ಲ ಕೆಲಸ ಮಾಡಿ ಅವ್ರಿಗೆಲ್ಲ ತುಂಬ ಒಂದು ಶಾರ್ಟ್ ತೆಗೆದು 2 ಶಾರ್ಟ್ ತೆಗೆದು ಹೋಗ್ತಾರೆ. ಆಮೇಲೆ ಪ್ರತಿ ಸಾರಿನೂ ಓಕೆ ಅಂದ್ಬಿಡ್ತಾರೆ. ನಾವೆಲ್ಲ ಹಂಗಲ್ಲಲ್ಲ. ನಾವೆಲ್ಲ ಪಕ್ಕ ನಮ್ಗೆ ಹಿಂಗೆ ಬೇಕು ಅಂದ್ರೆ ಹಂಗೆ ಬೇಕು, ಅದೇ ಥರ ಪಿಕ್ಚರ್ಸ್ ಮಾಡ್ತೀನಿ, ಹಂಗೆ ಬೇಕು ನನಗೆ. ಸೊ ಆ ಥರದ್ದು. ಅದಕ್ಕೆ ನಮ್ಮ ಕಂಡ್ರೆ ಇಷ್ಟ. ಅವ್ರಿಗೆ ಏನಂದ್ರೆ ಎಷ್ಟು ಫ್ಯಾಷನೇಟಾಗಿ, ಎಷ್ಟು ಚಂದ, ಏನು ಹೇಳಿರ್ತಾರೆ ನಮ್ಗೆ ಅಷ್ಟು ವೈಭೀಕರಣ ಮಾಡ್ತಾರಲ್ಲ ಅವರು ಅಂತ. ಸೊ ಅದಕ್ಕೆ ಅವ್ರು ಯಾವಾಗಲೂ ಅನ್ಕೊಂಡ್ರೆ ತುಂಬ ಇದು ಎಷ್ಟು ಚೆನ್ನಾಗಿ ತೆಗಿತೀರಾ ಪ್ರೇಮ್ ಅವರೇ, ಏನು ಆನ್ ಟೈಮು. ಒಂದು ಸರಿ 9 ಗಂಟೆಗೆ 9:15 ಬರೋಕ್ಕೆ ಹೇಳಿದ್ದೆ. ಲೇಟ್ ಮಾಡಿದ್ರು ಬರೋದನ್ನ. ಅವರು ಲೇಟ್ ಅಂತಂದರೆ ಅವ್ರು ಹೇರ್ ಸ್ಟೈಲು, ಮೇಕಪ್ಪು, ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಬರೋದು ಲೇಟ್ ಮಾಡಿಬಿಟ್ರು. ಅವ್ರು ಬರಬೇಕಾದ್ರೆ ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ಲೇಟ್ ಆಗೋಯ್ತು. ನಾನು ಕರೀರಿ ಅಂತ ಇದ್ರು, ಬರಲಿಲ್ಲ. ಆಮೇಲೆ ಬಂದ ತಕ್ಷಣ ಓಕೆ ಪ್ಯಾಕಪ್ ಮೇಡಮ್ ಅಂತಂದೆ ನಾನು. ಅಯ್ಯೋ ವಾಟ್ ಇಸ್ ದಿಸ್, ಏನಕ್ಕೆ ಪ್ರೇಮ್ ಅವರೇ ಏನಕ್ಕೆ ಅಂದರು. ಇಲ್ಲ ಈಗ ನಾವು ಹೇಳೋ ಟೈಮಿಗೆ ಬರಬೇಕಲ್ವ ನೀವು, ನಾವು ಹೇಳೋ ಟೈಮಿಗೆ ನಾವು ಶೂಟ್ ಮಾಡ್ತೀವಿ. ಸೊ ಅಟ್ಲೀಸ್ಟು ಈಗ ನೀವು ಕಲಾವಿದರುಗಳು, ಈಗ ನಮ್ಮದು ರನ್ ಆಗ್ತಿರ್ತದೆ, ಅಷ್ಟು ಜನ ಹುಡುಗರು ಇರ್ತಾರೆ, ಅಷ್ಟು ಜನ 100 ಜನ 1 ಅವರ್ ಒಂದು 2,000 ಜನ ಹುಡುಗರುಗಳು ಆ ಟೆಕ್ನಿಷಿಯನ್ಸ್ಗಳೆಲ್ಲ ಕಾಯ್ತಿದ್ದಾರೆ ಅಂದರೆ ಗಿವ್ ರೆಸ್ಪೆಕ್ಟ್ ಅಂತ. ಅದಕ್ಕೆ ಅವ್ರಿಗೆ ಇಷ್ಟ ನನ್ನ ಕಂಡ್ರೆ. ಅವ್ರಿಗೆ ನೋಡಿ ಎಷ್ಟು ಇದಾಗಿ ಇದು ಮಾಡ್ತೀರಾ. ಬೇರೆಯವರಾಗಿದ್ದರೆ ಆರಾಮಾಗಿ ಬೇಕಾದಾಗ ಬನ್ನಿ ಶೂಟ್ ಮಾಡ್ತೀನಿ ಅಂದಿರೋರು. ನಿಮ್ದೆಲ್ಲ
ಆನ್ ಟೈಮ್ ನೋಡಿ. ಅದಕ್ಕೆ ಅವರು ಸೌತ್ ಇಂಡಿಯಾ ಬೇಸಿಕಲಿ ನಮ್ಮಂಥವ್ರು ಸೌತ್ ಇಂಡಿಯಾ ಡೈರೆಕ್ಟರ್ಗಳು, ನಮ್ಮಂಥವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ಸೌತ್ ಇಂಡಿಯಾ ಡೈರೆಕ್ಟರ್ಗಳಿದಾರಲ್ಲ ಅವರೆಲ್ಲ ಆನ್ ಟೈಮು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾರೆ. ಅಲ್ಲಿಯವ್ರ ಥರ ಅಲ್ಲ, ಅದಕ್ಕೆ ನಮ್ಮನ್ನು ಇಷ್ಟಪಡ್ತಾರೆ ಅಷ್ಟೇ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.